ಶಿರಾ, ಚಿತ್ರದುರ್ಗ, ಮೊಳಕಾಲ್ಮೂರು, ಹೊಳಲ್ಕೆರೆ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, ಹಗರಿಬೊಮ್ಮನಹಳ್ಳಿ ಮತ್ತು ಕೂಡ್ಲಿಗಿ ಸೇರಿ 9 ತಾಲೂಕುಗಳು ಯೋಜನೆಗೆ ಒಳಪಟ್ಟಿದ್ದು, ಯೋಜನೆ ಜಾರಿಗೆ ಪೂರಕವಾಗಿ 3 ಜಿಲ್ಲೆಗಳ ದಾಳಿಂಬೆ ಕ್ಲಸ್ಟರ್ ಯೋಜನೆ ವ್ಯಾಪ್ತಿಯಲ್ಲಿ ಈ ಬೆಳೆಗೆ ಸಂಬಂಧಿಸಿ ರೈತರಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯ ಒದಗಿಸಲು ಅಸೋಸಿಯೇಟೆಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಫೆಸಿಲಿಟೇಟರ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಟ್ಟು 5 ವರ್ಷಗಳ ಅವಧಿಯ ಈ ಯೋಜನೆಗೆ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ, ರಾಜ್ಯದ ಕೃಷಿ ಇಲಾಖೆಗೆ ಒಳಪಡುವ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಹಾಗೂ ಎಐಸಿ ತ್ರಿಪಕ್ಷೀಯ ಸಹಯೋಗದಲ್ಲಿ ಚಾಲನೆ ನೀಡಲಾಗಿದೆ. ಮಳೆ ಕಡಿಮೆ ಬೀಳುವ ಪ್ರದೇಶಗಳು ದಾಳಿಂಬೆ ಬೆಳೆಗೆ ಸೂಕ್ತ ಎಂದು ಪರಿಗಣಿಸಲಾಗಿದ್ದು, ಜೊತೆಗೆ ಇಲ್ಲಿನ ಮಣ್ಣಿನ ನೆಲದಲ್ಲಿ ಬಾಯ್ಡ್ಸ್ ಅಂಶ ಸೇರಿದಂತೆ ಖನಿಜಾಂಶಗಳು ನಿಗದಿತ ಪ್ರಮಾಣದಲ್ಲಿ ಇರುವುದು ಅನುಕೂಲಕರವಾಗಿದೆ. ಹಾಗಾಗಿಯೇ ಈ 9 ತಾಲೂಕುಗಳು ಯೋಜನೆಗೆ ಒಳಪಟ್ಟಿವೆ. ಈ ಯೋಜನೆಯಡಿ 9 ತಾಲೂಕುಗಳ ವ್ಯಾಪ್ತಿಯಲ್ಲಿ ದಾಳಿಂಬೆ ಬೆಳೆಯುವ ಸಾಮಾನ್ಯ ವರ್ಗದ ರೈತರಿಗೆ 40% ಹಾಗೂ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 50% ಸಬ್ಸಿಡಿ ದರದಲ್ಲಿ ಸಮಗ್ರ ಸೌಲಭ್ಯದ ಬೆಂಬಲ ಒದಗಿಸಲಾಗುತ್ತದೆ. ಒಟ್ಟಾರೆ ಈ ಪ್ರದೇಶದಲ್ಲಿ 15,000 ಎಕರೆ ವಿಸ್ತೀರ್ಣ ಯೋಜನೆಯ ವ್ಯಾಪ್ತಿಗೆ ಒಳಪಡಿಸುವ ಗುರಿ ಹಾಕಿಕೊಳ್ಳಲಾಗಿದ್ದು, ಈ ವರ್ಷದಿಂದಲೇ ಚಾಲನೆ ನೀಡಲಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಮೂಲ ಬೆಳೆಗಳೇನಿದೆಯಲ್ಲ, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬೆಳೆಗಳಿದೆಯಲ್ಲ, ಆ ಬೆಳೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಿರಬೇಕಾದಾಗ ಕೇಂದ್ರ ಸರ್ಕಾರ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇರ್ತದೆ, ರಾಜ್ಯದಲ್ಲೂ ಕೂಡ ಒಂದು ಕೆಪೆಕ್ ಅಂತ ಒಂದು ಸಂಸ್ಥೆ ಇರ್ತದೆ, ಮತ್ತು ಅದೇ ರೀತಿಯಾಗಿ ಖಾಸಗಿಯವರು ಕೂಡ, ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಇದನ್ನು ಬೆಳೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ನಾವು ದಾಳಿಂಬೆ ಭಾಳ ಫೇಮಸ್ ಅಂತ ಹೇಳಿದ್ರೆ ಮಧುಗಿರಿ ಮೊದಲು, ಅದಾದಮೇಲೆ ಇಲ್ಲಿ ಶಿರಾ ಮತ್ತು ಹಿರಿಯೂರು ಎಲ್ಲ ಕಡೆಯೂ ಕೂಡ ರೈತರು ನೋಡಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು, ವಾತಾವರಣಕ್ಕೆ ಅನುಗುಣವಾಗಿ ಬೆಳೆಯೋಕ್ಕೆ ಶುರು ಮಾಡಿದರು. ಈಗ ಅದು ಈಗ ವೈರಾಣುಗಳೇನು ಬಂದಿದೆ, ಈ ರೋಗಗಳೇನು ಬಂದಿದೆ, ಆ ರೋಗಗಳಿಂದಾಗಿ ಬೆಳೆಗಳೆಲ್ಲ ಹಾಳಾಗ್ತಾ ಇದ್ದಾವೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಅದಕ್ಕೆ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ವೈಜ್ಞಾನಿಕವಾಗಿ ಅದನ್ನು ಯಾವ ರೀತಿಯಾಗಿ ಅದನ್ನು ರೋಗ ತೆಗಿಬೋದು ಅನ್ನೋದು ಕಾರಣಕ್ಕೋಸ್ಕರ ಎರಡದು ಎಲ್ಲಿಂದ ಪ್ರಾರಂಭ ಅಂತ ಹೇಳಿದ್ರೆ, ನಾವು ರೈತರಿಗೆ ಕೊಡ್ತಕ್ಕಂಥ ಸೊಸಿ ಇದೆಯಲ್ಲ, ಆ ಸೊಸಿಯಿಂದಲೇ ರೋಗರಹಿತವಾಗಿರ್ತಕ್ಕಂಥ ಸೊಸೆಗಳನ್ನು ಕೊಡಬೇಕು. ಆಗ ಮಾತ್ರ ಅದು ಆ ರೀತಿಯಾಗಿ ಆದಾಗಲೂ ಕೂಡ ಪೆಸ್ಟ್ ಅಟ್ಯಾಕ್ ಆಗ್ಬೋದು. ಅದನ್ನು ಕೂಡ ಅದು ನಿರ್ವಹಣೆ ಮಾಡತಕ್ಕಂಥದ್ದು, ನಿರ್ನಾಮ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂತಕ್ಕಂಥದ್ರ ಬಗ್ಗೆ ಅವ್ರದ್ದೇ ಆದಂಥ ಸೈಂಟಿಫಿಕ್ಕಾಗಿ ಸ್ಟಡೀಸ್ ಇದೆ. ಇನ್ನು ಮುಂದೆ ಈ ಬಹುಶಃ ರೈತರ ಸಭೆಯನ್ನು ಕರೆದಾಗ ಅನೇಕ ಪ್ರಶ್ನೆಗಳು ಬರ್ತದೆ. ಆದರೆ ಇವ್ರದ್ದೆಲ್ಲ ಏನಂತಂದರೆ ಹೇಳ್ಬೇಕಾದ್ರೆ ಸೂಕ್ಷ್ಮವಾಗಿ ಯಾವ ಹಿನ್ನೆಲೆಯಲ್ಲಿ, ಯಾಕಂದರೆ ಮಾಧ್ಯಮದವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಯಾವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ಆಮೇಲೆ ಕೆಪೆಕ್ ಸಂಸ್ಥೆ ಮತ್ತು AIC ಸಂಸ್ಥೆ ಇವ್ರದ್ದು, ಖಾಸಗಿಯವ್ರದ್ದು, ಇವರು ಎಲ್ಲಿಂದ ಅಂತಂದರೆ ನಮಗೆ ಸೊಸಿ ಕೊಡೋದ್ರಿಂದ ಹಿಡ್ಕೊಂಡು ಔಷಧಿ ಕೊಡ್ತಕ್ಕಂಥದ್ದು ಮತ್ತು ಎಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಸಬ್ಸಿಡೀಸನ್ನು ಕವರ್ ಮಾಡ್ತಕ್ಕಂಥದ್ದು. ಸಬ್ಸಿಡೀಸ್ ಅಂದರೆ ಎಷ್ಟು ಅಂತ ಹೇಳಿದ್ರೆ ಸುಮಾರು ಇನ್ ಟರ್ಮ್ಸ್ ಆಫ್ ಮನಿ 40%ವರೆಗೂ ಕೂಡ ಅದರ ಸಬ್ಸಿಡಿನ ಕವರ್ ಮಾಡ್ತಾರೆ. ಇದು ಒಂದು ರೈತರಿಗೆ ಸಹಾಯವಾಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಸುಧಾಕರ್, ಎಐಸಿ ಕಂಪನಿ ಮುಖ್ಯಸ್ಥ ಮನೋಜ್ ಕುಶಾಲಪ್ಪ, ಎಐಸಿ ಯೋಜನಾ ಸಮನ್ವಯಕಾರ ಎಂ ಚಂದ್ರಶೇಖರ್ ಇನ್ನೂ ಹಲವರು ಹಾಜರಿದ್ದರು. ಇಸ್ಮಾಯಿಲ್ ಜಬೀವುಲ್ಲಾ, ಸಿಟಿವಿ ನ್ಯೂಸ್, ಸಿರಾ.